ಹಾಯ್ ಫ್ರೆಂಡ್ಸ್, ನಾನು ಇವಾಗಲೇ ನನ್ನ ಮೊದಲಿನ ವೀಡಿಯೋಸಲ್ಲಿ ಸರ್ಕಾರಿ ನೌಕರರ DA 51% ಆದಾಗ ಅವರ ಮೂಲ ವೇತನದಲ್ಲಿ ಎಷ್ಟು ಹೆಚ್ಚಾಗುತ್ತೆ ಮತ್ತು HRAದಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ವೀಡಿಯೋಸನ್ನು ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬೆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡಿದರೆ ನಾನು ಈ ಥರ ಹಲವಾರು ವೀಡಿಯೋಸ್ಗಳನ್ನು ಮಾಡೋದು ಇನ್ಫಾರ್ಮೇಷನ್ಗಳು ನಿಮಗೆ ಇಮಿಡಿಯೇಟಾಗಿ ತಿಳಿದು ಬರುತ್ತೆ. ಸೊ ಈ ಎರಡು ಹೆಚ್ಚಳದೊಟ್ಟಿಗೆ ಇನ್ನೊಂದು ಅಲವೆನ್ಸ್ ಅಂದರೆ ಇನ್ನೊಂದು ಭತ್ಯೆಯಲ್ಲಿ ಏರಿಕೆ ಆಗಲಿದೆ. ಅದೇನೆಂದರೆ ಅದೇ ಪ್ರಯಾಣ ಭತ್ಯೆ ಅಥವಾ ಟ್ರಾವೆಲ್ ಅಲವೆನ್ಸ್. ಸೊ ಈ ಪ್ರಯಾಣ ಭತ್ಯೆಯಲ್ಲಿ ಎಷ್ಟು ಏರಿಕೆ ಆಗಲಿದೆ ಅನ್ನೋದ್ರ ಬಗ್ಗೆ ಸರ್ಕಾರ ಒಂದು ನೋಟಿಸ್ ಬಿಡುಗಡೆ ಮಾಡಿತ್ತು. ಸೊ ಅದನ್ನೇ ನಾನಿಲ್ಲಿ ಟೈಪ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈಸಿ ಆಗಲಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಸೊ ನೀವು ನೋಡ್ಬೋದು, ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳ ಸರ್ಕಾರಿ ನೌಕರರ ಪ್ರಯಾಣ ಭತ್ಯೆಯ ಮೇಲೂ ಕೂಡ ನೇರ ಪ್ರಭಾವವನ್ನು ಬೀರಲಿದೆ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮ ಡಿಯರ್ನೆಸ್ ಅಲವೆನ್ಸಲ್ಲಿ ಏನೀಗ 51% ಆಗುತ್ತೆ 7th ಪೇ ಕಮಿಷನಿಂದ ಅಂತಿದೆ ಅಲ್ವಾ. ಸೊ ಅದರಲ್ಲಿ ಜಾಸ್ತಿ ಆದ ಕೂಡಲೇ ಅದು ನಿಮ್ಮ ಟ್ರಾವೆಲ್ ಅಲವೆನ್ಸ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ. ಸೊ DA ಹೆಚ್ಚಳದೊಂದಿಗೆ ಪ್ರಯಾಣ ಭತ್ಯೆ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಸೊ 51% ಡಿಯರ್ನೆಸ್ ಅಲವೆನ್ಸ್ ಜಾಸ್ತಿ ಆಗ್ತಿದ್ದಂಗೆ ಟ್ರಾವೆಲ್ ಅಲವೆನ್ಸ್ ಕೂಡ ಅದರೊಟ್ಟಿಗೆ ಜಾಸ್ತಿ ಆಗುತ್ತೆ. ಸೊ ಪ್ರಯಾಣ ಭತ್ಯೆಯನ್ನು ಪೇ ಬ್ಯಾಂಡ್ನೊಂದಿಗೆ ಸಂಯೋಜಿಸುವ ಮೂಲಕ ತುಟ್ಟಿ ಭತ್ಯೆ ಏರಿಕೆ ಮತ್ತಷ್ಟು ಹೆಚ್ಚಾಗಬಹುದು. ಅಂದರೆ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ತುಟ್ಟಿ ಭತ್ಯೆ ಅಥವಾ ಡಿಯರ್ನೆಸ್ ಅಲವೆನ್ಸ್ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದು ನೀವು ಯಾವ ಪೇ ಬ್ಯಾಂಡ್ನಲ್ಲಿದ್ದೀರಾ, ನಿಮ್ಮ ಬೇಸಿಕ್ ಪೇ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದೇ ತರಹ ಟ್ರಾವೆಲ್ ಅಲವೆನ್ಸನ್ನು ಕೂಡ ಪೇ ಬ್ಯಾಂಡ್ ಜೊತೆಗೆ, ಅಂದರೆ ನೀವು ಯಾವ ಲೆವೆಲಲ್ಲಿ ಇರ್ತೀರೋ ಅದರ ಪ್ರಕಾರ ಜಾಸ್ತಿ ಮಾಡಬೇಕನ್ನೋ ಡಿಸ್ಕಷನ್ಸ್ ಆಗ್ತಾಯಿದೆ. ಪ್ರಯಾಣ ಭತ್ಯೆಯನ್ನು ವಿವಿಧ ಪೇ ಬ್ಯಾಂಡ್ಗಳಿಗೆ ಲಿಂಕ್ ಮಾಡಲಾಗಿದೆ. ಅಂದರೆ 7th ಪೇ ಕಮಿಷನಿಂದ ನಿಮ್ಮ ಟ್ರಾವೆಲ್ ಅಲವೆನ್ಸ್ ನೀವು ಯಾವ್ಯಾವ ಪೇ ಬ್ಯಾಂಡಲ್ಲಿ ಇರ್ತೀರೋ ಅದಕ್ಕೆ ಲಿಂಕ್ ಮಾಡಿರ್ತಾರೆ. ಸೊ ಇದರಿಂದಾಗಿ ನಿಮಗೆ ಏನಾಗುತ್ತೆ, ನಿಮ್ಮ ಬೇಸಿಕ್ ಪೇ ಜಾಸ್ತಿ ಆದಾಗೆ, ನಿಮ್ಮ ಡಿಯರ್ನೆಸ್ ಅಲವೆನ್ಸ್ ಜಾಸ್ತಿ ಆದಾಗೆ ನಿಮ್ಮ ಟ್ರಾವೆಲ್ ಅಲವೆನ್ಸ್ ನಿಮ್ಗೆ ಏನು ಸಿಗ್ತಿರುತ್ತೋ ಅದು ಕೂಡ ಜಾಸ್ತಿ ಆಗುತ್ತೆ. ಹೆಚ್ಚಿನ ನಗರಗಳಲ್ಲಿ ಗ್ರೇಡ್ 1ರಿಂದ 2ರವರೆಗೆ ಪ್ರಯಾಣ ಭತ್ಯೆ 1800 ರೂಪೀಸ್ ಮತ್ತು 1900 ಆಗಿದೆ. ಅಂದರೆ ಇವಾಗ ಇರೋದು ಕರೆಂಟ್ ಏನು ಹೇಳ್ತಿದ್ದಾರೆ ಅಂದರೆ ಗ್ರೇಡ್ 1 ಮತ್ತು ಗ್ರೇಡ್ 2 ಅಲ್ಲಿ ಯಾರ್ಯಾರು ಇರ್ತಾರೆ ಎಂಪ್ಲಾಯೀಸ್ ಅವರಿಗೆ ಟ್ರಾವೆಲ್ ಅಲವೆನ್ಸ್ 1800 ಮತ್ತು 1900 ಸಿಗ್ತಾ ಇರುತ್ತೆ. ಅದೇ ಗ್ರೇಡ್ 3ಇಂದ ಗ್ರೇಡ್ 8ವರೆಗೆ ಯಾರ್ಯಾರು ಇರ್ತಾರೋ ಅವರಿಗೆ 3600 ಪ್ಲಸ್ DA ಸಿಗುತ್ತೆ. ಅಂದರೆ ನೀವು ಗ್ರೇಡ್ 1ಇಂದ 2ವರೆಗಿದ್ದರೆ ನಿಮ್ಮ DA ಜಾಸ್ತಿ ಆದಾಗ ಏನೂ ಜಾಸ್ತಿ ಆಗೋದಿಲ್ಲ. ಯಾಕಂದರೆ ಫಿಕ್ಸ್ಡ್ ಪ್ರೈಸ್ 1800 ಮತ್ತು 1900 ಇರುತ್ತೆ. ಅದೇ ನೀವು ಗ್ರೇಡ್ 3ಇಂದ ಗ್ರೇಡ್ 8ವರೆಗಿನ ಎಂಪ್ಲಾಯ್ ಆಗಿದ್ದರೆ ಆವಾಗ 3600 ಪ್ಲಸ್ DA ಅಂದರೆ ಈಗ 50% ಇದ್ದರೆ ಆ ಥರ 3600 ಪ್ಲಸ್ 51% ಆಫ್ 3600 ಅಷ್ಟು ಜಾಸ್ತಿ ಆಗಲಿದೆ ಅಂತ ತಿಳಿಸಿದ್ದಾರೆ. ಅದೇ ಇತರ ಸ್ಥಳಗಳಿಗೆ ಈ ದರವು 1800 ಪ್ಲಸ್ DA ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಅದು ಏನಂದರೆ ಕೆಲವು ನಗರಗಳಲ್ಲಿ ಮೆಟ್ರೋ ಸಿಟೀಸ್ ಎಲ್ಲ ಇರುತ್ತಲ್ವ, ಅಲ್ಲಿ 3600 ಪ್ಲಸ್ DA ಇರುತ್ತೆ. ಅದೇ ಕೆಲವು ಇವಾಗ ನೀವು ವಿಲೇಜ್ ಅಥವಾ ರೂರಲ್ ಏರಿಯಾಸಿಗೆ ಟ್ರಾವೆಲ್ ಮಾಡೋದಿದ್ರೆ ಅಲ್ಲಿ 1800 ಪ್ಲಸ್ DA ಸಿಗಲಿದೆ. DA 50% ದಾಟಿದಾಗ HRAದಲ್ಲಿ 3% ಪರಿಷ್ಕರಣೆ ಆಗುತ್ತೆ. ಅಂದರೆ ಇವಾಗ ಏನು 7th ಪೇ ಕಮಿಷನಲ್ಲಿ DA 50% ಆಗ್ತಿದ್ದ 51%, ಆವಾಗ HRA ಅಂದರೆ ಹೌಸ್ ರೆಂಟ್ ಅಲವೆನ್ಸಲ್ಲಿ 3% ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಇದೇ ತರಹ ಟ್ರಾವೆಲ್ ಅಲವೆನ್ಸಲ್ಲಿ ಕೂಡ 3% 3% ಹೆಚ್ಚಳವಾಗುತ್ತೆ. ಸೊ ಟ್ರಾವೆಲ್ ಅಲವೆನ್ಸಲ್ಲಿ ಕೂಡ 3% ಜಾಸ್ತಿ ಆಗುತ್ತೆ ಅಂತ ತಿಳಿಸಿದ್ದಾರೆ. ಸೊ ಇದರ ಅರ್ಥ ಏನಂದರೆ ನಾನು ಆಲ್ರೆಡಿ ಹೇಳ್ತಿರೋಂಗೆ 7th ಪೇ ಕಮಿಷನಲ್ಲಿ ತುಟ್ಟಿ ಭತ್ಯೆ ಅಥವಾ ಡಿಯರ್ನೆಸ್ ಅಲವೆನ್ಸ್
51% ಆಗಲಿದೆ ಈ ಸಲ. ಸೊ ಅದರಲ್ಲಿ ಡಿ ಎ ಯೂಶ್ವಲಿ 50% ರೀಚ್ ಆದ ತಕ್ಷಣ ಏನಾಗುತ್ತಂದರೆ ಅವರು ನಿಮ್ಮ ಬೇಸಿಕ್ ಪೇ ಏನಿರುತ್ತೋ ಅದರ 50% ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಬೇಸಿಕ್ ಪೇ 18,000 ಇದೆ ಅಂತ ಅಂದ್ಕೊಳ್ಳಿ. ಅದರ 50% ಅಂದರೆ 9,000 ರುಪೀಸನ್ನು ನಿಮ್ಮ ಬೇಸಿಕ್ ಪೇಗೆ ಆ್ಯಡ್ ಮಾಡ್ತಾರೆ. ಅಂದರೆ ನಿಮ್ಮ ನ್ಯೂ ಬೇಸಿಕ್ ಪೇ 18,000 ಪ್ಲಸ್ 9,000 ರುಪೀಸ್ ಆಗಿರುತ್ತೆ. ಸೊ ಅದೇ ತರಹ ನಿಮ್ಮ ಎಚ್ ಆರ್ ಎಯಲ್ಲಿ ಕೂಡ 3% ಇನ್ಕ್ರೀಸ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಪ್ರೀವಿಯಸ್ಲಿ ಎಚ್ ಆರ್ ಎ 20% ಸಿಗ್ತಿದೆ ಅಂತ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಅದು ನಾನು ಹೇಳ್ತಿದ್ದೀನಿ, ಯಾಕಂದರೆ ಇದು ಡಿಪಾರ್ಟ್ಮೆಂಟ್ ವೈಸ್ ಚೇಂಜ್ ಆಗುತ್ತೆ. ನೀವು ಯಾವ ಡಿಪಾರ್ಟ್ಮೆಂಟಲ್ಲಿದ್ದೀರಾ ಅಂತ ಅದರ ಮೇಲೆ ನಿಮಗೆ ಎಷ್ಟು ಎಚ್ ಆರ್ ಎ ಸಿಗುತ್ತೆ, ನೀವು ಯಾವ ಪೇ ಬ್ಯಾಂಡಲ್ಲಿದ್ದೀರಾ, ಯಾವ ಪೇ ಸ್ಕೇಲಲ್ಲಿದ್ದೀರಾ, ಅದರ ಮೇಲೆ ನಿಮಗೆ ಎಷ್ಟು ಎಚ್ ಆರ್ ಎ ಸಿಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಆ ಎಚ್ ಆರ್ ಎ ಮೇಲೆ ನಿಮಗೆ 3% ಇನ್ಕ್ರಿಮೆಂಟ್ ಸಿಗುತ್ತೆ. ಹಾಗೆ ಟ್ರಾವೆಲ್ ಅಲೌವೆನ್ಸ್ ಅಥವಾ ಪ್ರಯಾಣ ಭತ್ಯೆಯಲ್ಲಿ ಕೂಡ ಫಾರ್ ಎಕ್ಸಾಂಪಲ್ ನಿಮಗೆ ಪ್ರೀವಿಯಸ್ಲಿ 5% ಆಫ್ ಬೇಸಿಕ್ ಪೇ ನಿಮ್ಮದು ಟ್ರಾವೆಲ್ ಅಲೌವೆನ್ಸ್ ಸಿಗ್ತಿದ್ರೆ ನ್ಯೂ 7th ಪೇ ಕಮಿಷನಿಂದ ನಿಮಗೆ 5% ಪ್ಲಸ್ 3% ಅಂದರೆ 8% ಸಿಗಲಿದೆ. ಸೊ 7th ಪೇ ಕಮಿಷನ್ ಬರೋದ್ರಿಂದ ಬರೀ ನಿಮ್ಮ ಡಿಯರ್ನೆಸ್ ಅಲವೆನ್ಸ್ ಮಾತ್ರ ಅಲ್ಲ, ನಿಮ್ಮ ಮೂಲ ವೇತನ ಅಂದರೆ ಬೇಸಿಕ್ ಪೇ, ನಿಮ್ಮ ಎಚ್ ಆರ್ ಎ ಅಂದರೆ ಹೌಸ್ ರೆಂಟ್ ಅಲವೆನ್ಸ್, ನಿಮ್ಮ ಪ್ರಯಾಣ ಭತ್ಯೆ ಅಂದರೆ ಟ್ರಾವೆಲ್ ಅಲವೆನ್ಸ್, ಇದೆಲ್ಲದರಲ್ಲಿ ಕೂಡ ನೀವು ಇನ್ಕ್ರಿಮೆಂಟ್ ಕಾಣ್ಬೋದಾಗಿದೆ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ಪ್ರಯಾಣ ಭತ್ಯೆ ಕ್ಯಾಲ್ಕುಲೇಷನ್ ಯಾರಿಗಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ನಿಮ್ಗೊಂದು ಎಕ್ಸಾಂಪಲ್ ತಗೊಂಡು ನಾನು ಆಲ್ರೆಡಿ ಒಂದು ಎಚ್ ಆರ್ ಎ ಕ್ಯಾಲ್ಕುಲೇಷನ್ ಬಗ್ಗೆ ಮತ್ತು ಪೆನ್ಷನ್ ಕ್ಯಾಲ್ಕುಲೇಷನ್ ಬಗ್ಗೆ 7th ಪೇನಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿ ನನ್ನ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದೇ ಥರ ನಿಮಗೆ ಟ್ರಾವೆಲ್ ಅಲವೆನ್ಸ್ ಕ್ಯಾಲ್ಕುಲೇಷನ್ ಬಗ್ಗೆಯೂ ವಿಡಿಯೋ ಅಪ್ಲೋಡ್ ಮಾಡಬೇಕಂತಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇನ್ನೂ ಈ 7th ಪೇ ಕಮಿಷನಿಂದ ಬರೋದ್ರಿಂದ ನೀವೇ ನೋಡ್ತಿರೋ ಹಂಗೆ ತುಂಬಾ ಇನ್ಕ್ರಿಮೆಂಟ್ ಆಗಲಿದೆ. ಸೊ ಹಾಗಾಗಿ ಹಲವಾರು ಲೆವೆಲಲ್ಲಿ ಇನ್ಕ್ರಿಮೆಂಟ್ ಆಗಲಿದೆ. ಬರೀ ಸ್ಯಾಲ್ರಿನಲ್ಲಿ ಮಾತ್ರ ಹೈಕಲ್ಲ, ಬೇರೆ ನಿಮ್ಗೆ ಏನೇನು ಅಲವೆನ್ಸ್ ಸಿಗುತ್ತೋ ಅದೆಲ್ಲದರಲ್ಲೂ ತುಂಬಾ ಹೈಕ್ ಆಗೋ ಚಾನ್ಸ್ ಇದೆ. ಹಾಗಾಗಿ ಇದು ಬೇಗನೆ ಜಾರಿಗೆ ಬರಲಿ ಅಂತ ನಾನು ಆಶಿಸ್ತೀನಿ. ಹಾಗೂ ಇದುವರೆಗೆ ಬಂದಿರೋ ಸುದ್ದಿ ಪ್ರಕಾರ ಲೋಕಸಭೆ ಚುನಾವಣೆ ಮೊದಲಂತೂ ಇದು ಜಾರಿಗೆ ಬರುವಂತಹ 100% ಚಾನ್ಸ್ ಇದೆ. ಧನ್ಯವಾದಗಳು.